ನನ್ನನ್ನು ನಂಬಿಸೋದ ಬೇರೆ ಎಲ್ಲ ಸೀನ್ಗಳಿಗಿಂತ ಇದು ಬೇರೆ ಅಂತ ಅನ್ಸಲ್ಲ. ಒಂದು ಸೀನಿಗೆ ಒಂಥರದ ಎಮೋಷನ್ಸ್ ಬೇಕು, ಇದಕ್ಕೆ ಒಂಥರದ ಎಮೋಷನ್ಸ್ ಬೇಕು. ಟೇಕ್ಸ್ ತಗೋಬೇಕು ಆ್ಯಂಡ್ ಆ ಎಕ್ಸ್ಪ್ರೆಷನ್ ಒಂಥರದಲ್ಲಿ ಕೊಡ್ತಿರ್ಬೇಕು. ಸೋಷಿಯಲಿ ತುಂಬ ಕಷ್ಟ ಆಗಿರುತ್ತೆ. ಫೀಮೇಲ್ ಆಗಿ ಒಂದಿಷ್ಟು ಸ್ಟ್ಯಾಂಡ್ ತಗೊಳ್ಳೋದು, ಅವ್ರ ಲೈಫಲ್ಲಿ ಅವ್ರಿಗಾಗಿ ಮಾಡ್ಕೊಳ್ಳೋವಂಥ ಡಿಸಿಷನ್ಗಳು, ತನ್ನ ಫ್ಯಾಮಿಲಿ ಅಸ್ತಿತ್ವಕ್ಕಾಗಿ ಒಂದಿಷ್ಟು ಡಿಸಿಷನ್ಗಳನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇದಿನಿ ಕೆಳಮನೆ ಅಂತ. ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನ್ಯೂ ಡೆಲ್ಲಿ ಅಲ್ಲಿ ಆ್ಯಕ್ಟಿಂಗ್ ಓದ್ಕೊಂಡು ಬಂದಿರೋದು. ನನ್ನ ಬೇಸಿಕ್ಲಿ ನಾನು ಸಾಗರದ ಕಡೆಯವಳು, ಅಲ್ಲೇ ಇರ್ತೀನಿ, ಕೆಲಸ ಇದ್ದಾಗ ಈ ಕಡೆ ಬರ್ತೀನಿ. ಆ್ಯಂಡ್ ನನ್ನ ಪ್ರೀವಿಯಸ್ ವರ್ಕ್ಸ್ ಏನು ಅಂದರೆ ದುಬಾರ ಅಂತ ಅನುರಾಗ್ ಕಶ್ಯಪ್ ಅವ್ರದ್ದೊಂದು ಸಿನಿಮಾ, ಅದು 2022 ರಿಲೀಸ್ ಆಗಿತ್ತು, ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಲೇಡೀಸ್ ಅಂತ, ಪೆದ್ರು ಅಂತ, ಹಾಗೆ ಬೇರೆ ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ನೆಕ್ಸ್ಟ್ ಈಗ ಪೌಡರ್ ರಿಲೀಸ್ ಆಗ್ತಾಯಿದೆ 23ನೇ ತಾರೀಕು. ಅದಾದಮೇಲೆ BTS ಅಂತ ಒಂದು ಆ್ಯಂಥಾಲಜಿ, ಆಮೇಲೆ UI ಅಕ್ಟೋಬರಲ್ಲಿ ರಿಲೀಸ್ ಆಗ್ತಿದೆ. ಸೊ ಇದಿಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ನನ್ನ ಪಾತ್ರ ಪ್ರಭಾ ಅಂತ ಕ್ಯಾರೆಕ್ಟರ್. ಇದರಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್. ಇದು ತುಂಬ ಇಂಟೆನ್ಸ್ ಆ್ಯಂಡ್ ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್. ನಾನು ಮಾಡೋಕ್ಕೆ ಶುರು ಮಾಡಿದಾಗಿಂದ 1000 ಸಲ ಹೇಳಿದ್ದೀನಿ ಇದೇ ಮಾತನ್ನು. ಸೊ ಬೆಸ್ಟ್ ವುಮನ್ ಕ್ಯಾರೆಕ್ಟರ್ ಇದು ಬರೆದಿರೋದು ಕನ್ನಡದಲ್ಲಿ. ಸೊ ಆ ಕ್ಯಾರೆಕ್ಟರ್ ಕೇಳಿದಾಗಲೇ ನನಗೆ ಅಂದರೆ ಹಂಗೆ ಬರೆಯೋಕ್ಕೆ ಸಾಧ್ಯ ಆಯಿತಾ, ಹಂಗೆ ಬರೆದಿದ್ದಾರೆ ಅಂತಂದರೆ ಡೈರೆಕ್ಟರ್ ಇನ್ನು ಯಾವ ಥರದ ಯೋಚನೆಗಳು, ಅವ್ರ ಪರ್ಸ್ಪೆಕ್ಟಿವ್ಸ್ ಲೈಫ್ ಬಗ್ಗೆ, ಅವ್ರ ಬಗ್ಗೆ ಅವರಲ್ಲಿ ಇರ್ಬೋದು ಅಂತಲೇ ನನಗೊಂಥರ ಹೆಮ್ಮೆ ಫೀಲಿಂಗ್ ಬಂದಿತ್ತು. ಸೊ ತುಂಬ ಅಂದರೆ ತುಂಬ ಒಳ್ಳೆ ಕ್ಯಾರೆಕ್ಟರ್. ನನ್ಗೆ ಇಂಥ ಹೆಚ್ಚೆಚ್ಚು ವಿಮೆನ್ ಕ್ಯಾರೆಕ್ಟರ್ಸ್ಗಳು ಕನ್ನಡದಲ್ಲಿ ಬರಬೇಕು ಅಂತ ನನ್ಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಅದು ಹೇಳಿದ್ರೆ ಕತೆ ಹೇಳ್ದಂಗೆ ಆಗುತ್ತೆ. ಸೊ ಇಬ್ಬರು ಆಪೋಸಿಟ್ ಅಷ್ಟೇ, ಇಬ್ಬರು ಆಪೋಸಿಟ್ ಫ್ಯಾಮಿಲಿ. ಐಡಿಯಾಲಜೀಸಲ್ಲಿ ಇಬ್ಬರದ್ದು ಬೇರೆ, ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಬೇರೆ ಬೇರೆ ಇರುತ್ತೆ. ಪಾತ್ರ ಯಶ್ವಂತ್ ಅಂತ, ಯಶ್ ಶೆಟ್ಟಿ ಇದರಲ್ಲೇ ಮಾಡಿದ್ದಾರೆ. ನರ್ತನ್ ಅನ್ನೋ ಕ್ಯಾರೆಕ್ಟರ್ ನನ್ನ ತಮ್ಮನ ಕ್ಯಾರೆಕ್ಟರ್ ಅದು. ಅವರು ನನ್ನ ಸೀನಿಯರ್ NSDಲಿ. ಸೊ ಅವ್ರು ಹಿಂಗೆ ಪ್ರಭಾಗೆ ಹುಡುಕ್ತಿರ್ಬೇಕಾದ್ರೆ ನನ್ನ ನಂಬರ್ ಪಾಸ್ ಮಾಡಿ, ಸೊ ಹಾಗೆ ಸೆಲೆಕ್ಟ್ ಆಗಿರುವಂಥದ್ದು. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಬಂದಿದೆ, ತುಂಬ ಬಂದಿದೆ, ಬಟ್ ಕಡಿಮೆ. ಆ ಒಂದು ವುಮನ್, ಒಂದು ಫೀಮೇಲ್ ಆಗಿ ಒಂದಿಷ್ಟು ಸ್ಟ್ಯಾಂಡ್ ತಗೊಳ್ಳೋದು, ಅವ್ರ ಲೈಫಲ್ಲಿ ಅವ್ರಿಗಾಗಿ ಮಾಡ್ಕೊಳ್ಳೋವಂಥ ಡಿಸಿಷನ್ಗಳು ಯೂಶ್ವಲ್ ಅಲ್ಲ. ಅದು ಔಟ್ ಆಫ್ ದ ವೇ ಹೋಗಿ ತನ್ನ ಅಸ್ತಿತ್ವಕ್ಕಾಗಿ, ತನ್ನ ಫ್ಯಾಮಿಲಿ ಅಸ್ತಿತ್ವಕ್ಕಾಗಿ ಒಂದಿಷ್ಟು ಡಿಸಿಷನ್ಗಳನ್ನು ಮಾಡ್ತಾರೆ ಸಿನಿಮಾದಲ್ಲಿ. ಸೊ ಆ ಕಾರಣಕ್ಕಾಗಿ ಆ ಥರ ಸ್ಟ್ಯಾಂಡ್ ತಗೊಳ್ಳೋದು ಕಲ್ಚರಲಿ ಅಥವಾ ಸೋಷಿಯಲಿ ತುಂಬ ಕಷ್ಟ ಆಗಿರುತ್ತೆ ಯಾರಿಗಾದ್ರೂ, ಅಂದರೆ ವಿಮೆನ್ಗೆ. ಸೊ ಅದನ್ನು ಈ ಕ್ಯಾರೆಕ್ಟರ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ತುಂಬ ಅಂದರೆ ತುಂಬ ಪವರ್ಫುಲ್. ಆ್ಯಂಡ್ ಈ ಥರ ಬರ್ದಿರೋದು ಕಡಿಮೆ ಅಂತೇಳಿ. ಉಪೇಂದ್ರ ಅವ್ರು ಬರೆದಿದ್ದಾರೆ, ಸೂರ್ಯ ಅವ್ರು ಬರೆದಿದ್ದಾರೆ, ಪುಟ್ಟಣ್ಣ ಕಣಗಳ ಟೈಮಲ್ಲಿ ಬರೆದಿದ್ದಾರೆ, ಬಟ್ ತುಂಬ ಕಡಿಮೆ ಅಂತ. ಒಂದು ಸೀನ್ ಬರುತ್ತೆ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ. ಅಂದ್ರೆ ಮೇನ್ ಸ್ಟ್ರೀಮ್ ಕನ್ನಡ ಕನ್ವೆನ್ಷನಲ್ ಒಂದು ಸಿನಿಮಾದಲ್ಲಿ ಎಲ್ಲೂ ಈ ತರ ನೋಡ್ಲಿಲ್ಲ ಸೀನ್ ಅನ್ನೋ ಥರ ಎಲ್ಲ. ಸೊ ನೀವು ಅದನ್ನು ಪರ್ಫಾರ್ಮ್ ಮಾಡಿದ್ದು ಎಷ್ಟು ಚಾಲೆಂಜಿಂಗ್ ಆಗಿದೆ? ಚಾಲೆಂಜಿಂಗ್ ಆಗಿ ಅಂದರೆ ಪರ್ಸ್ನಲಿ ನನಗೆ ಬೇರೆ ಎಲ್ಲ ಸೀನ್ಗಳಿಗಿಂತ ಇದು ಬೇರೆ ಅಂತ ಅನ್ಸಲ್ಲ. ಯಾವುದೋ ಒಂದು ಸೀನಿಗೆ ಒಂಥರದ ಎಮೋಷನ್ಸ್ ಬೇಕು, ಇದಕ್ಕೆ ಒಂಥರದ ಎಮೋಷನ್ಸ್ ಬೇಕು. ಸೊ ಅದು ಎಲ್ಲದೂ ಚಾಲೆಂಜಿಂಗೇ ಮಾಡ್ತಾ, ಇದು ಬೇರೆ ಅಂತಲ್ಲ. ಬಟ್ ಸ್ಟಿಲ್ ಪರಿಚಯ ಇಲ್ಲದಿದ್ದವರು ಇರಬೇಕಾದ್ರೆ, ಆ್ಯಂಡ್ ಅದು ತುಂಬ ಟೆಕ್ನಿಕಲ್ ಆಗಿರುವಂಥ ಕಾರಣ. ಅಂದರೆ ಟೇಕ್ಸ್ ತಗೋಬೇಕು ಆ್ಯಂಡ್ ಎಕ್ಸ್ಪ್ರೆಷನ್ ಒಂಥರದಲ್ಲಿ ಕೊಡ್ತಿರ್ಬೇಕು, ಅದೆಲ್ಲ ಇರಬೇಕಾದ್ರೆ ಅದು ಸ್ವಲ್ಪ ಒಂದು ಲೆವೆಲಿಗೆ ಅನ್ಕಂಫರ್ಟಬಲ್ ಆಗ್ಬೋದು. ಬಟ್ ಅಂದರೆ ಬಿಕಾಸ್ ಆಫ್ ಆ ಟೆಕ್ನಿಕಾಲಿಟೀಸ್, ಎಲ್ಲರೂ ಪರಿಚಯ ಇಲ್ಲಿದ್ದವರು ಸುತ್ತಮುತ್ತ ಇರಬೇಕಾದ್ರೆ. ಸೊ ಅದು ಬಿಟ್ಟರೆ ಇದು ಬೇರೆ ಅಲ್ವೇ ಅಲ್ಲ. ಇದೆಲ್ಲ ಅಂದರೆ ಒಂದೇ ಥರದ ಎಫರ್ಟ್ಸ್ ಎಲ್ಲ ಸೀನ್ಗಳಿಗೂ ಹಾಕಿದಾಗ ಇದಕ್ಕೂ ಹಾಕಬೇಕಾಗಿರುತ್ತೆ. ಇಲ್ಲ ಇದು ಬ್ಲಡ್ ಮಾತ್ರ, ಈ ಥರದ ಸೀನ್ಸ್ ಅಂತ ಏನೂ ಇಲ್ಲ.
ಅದು ಇದ್ರೂ ಆ ಕ್ಯಾರೆಕ್ಟರ್ ಅದನ್ನ ಅಪ್ಲಿಫ್ಟ್ ಮಾಡುತ್ತೆ ಅಂತ ಸೀನ್ಸ್ ಇದ್ರೂ ಸುಮ್ಮನೆ ಯಾವ ಸೀನ್ಸು ಇಲ್ಲ ಅಂಡ್ ಇಲ್ಲ ನರೇಶನ್ಗೆ ಆ ಒಂದು ಪರ್ಟಿಕ್ಯುಲರ್ ಸೀನ್ ಎಷ್ಟು ಮಟ್ಟಿಗೆ ಪೂರಕವಾಗಿದೆ? 100% ಅಷ್ಟು ಪೂರಕವಾಗಿದೆ. ಅದಿಲ್ದಿದ್ರೆ ಒಂದು ಪಾರ್ಟ್ ಆಫ್ ದ ಕತೆ ಹೇಳೋಕ್ಕಾಗಲ್ಲ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ. ಸುಮ್ಮನೆ ಇಟ್ಟಿರ್ತಾರಲ್ಲ. ಇಲ್ಲ ಹಾಗೆ ಇಲ್ಲ ಆಬ್ವಿಯಸ್ಲಿ ಹಂಗಿಲ್ಲ. ಆ್ಯಂಡ್ ಅದು ತುಂಬ ಇಂಪಾರ್ಟೆಂಟ್, ಆ ಒಂದು ಸೀನ್ ತುಂಬ ಇಂಪಾರ್ಟೆಂಟ್. ಸೊ ವಿಜಯ್ ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡಿದ ಅನುಭವ? ಅವ್ರ ಜೊತೆ ನನ್ನ ಸೀನ್ ಯಾವುದೂ ಇಲ್ಲ, ಅಂದರೆ ಒಟ್ಟಿಗೆ ಒಂದು ಇದರಲ್ಲಿ ಸೆಟ್ಟಲ್ಲಿ ಇರಲಿಲ್ಲ. ಸೊ ಬಟ್ ಸಿನಿಮಾ ನೋಡಿದಾಗ ಅಥವಾ ಟ್ರೈಲರ್ ನೋಡಿದಾಗ ಅವ್ರ ಪರ್ಫಾರ್ಮೆನ್ಸ್ ಮಾತ್ರ ಟಾಪ್ ನಾಚಲ್ಲಿದೆ. ಅಂದರೆ ಈ ಥರ ಅವರ ಪ್ರೆಸೆನ್ಸ್ ಆಗಿರ್ಬೋದು, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅವ್ರ ಲುಕ್ಸ್ ಇರ್ಬೋದು, ಎಲ್ಲದೂ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಆ್ಯಸ್ ಅ ಪರ್ಸನ್ ಕೂಡ ವಿನಯ್ ರಾಜ್ಕುಮಾರ್ ತುಂಬ ಇಷ್ಟ ಆಗುವಂಥ, ಯಾರಿಗಾದರೂ ಇಷ್ಟ ಆಗುವಂಥ ವ್ಯಕ್ತಿ. ಅವ್ರ ಜೊತೆ ಮಾತಾಡ್ತಿದ್ರೆ ನಿಮಗೆ ನಾವು ವ್ಯಾಲ್ಯೂಯೇಬಲ್ ಅನ್ನೋ ಒಂದು ಫೀಲಿಂಗ್ ಬರುತ್ತೆ, ನಮಗೊಂದು ವ್ಯಾಲ್ಯೂ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಅದನ್ನು ಅವರು ಎಫರ್ಟ್ಲೆಸ್ಲಿ ಕೊಡ್ತಾರೆ ಆ್ಯಂಡ್ ಆಬ್ವಿಯಸ್ಲಿ ಹೆಸರಿಗೆ ತಕ್ಕಂತೆ ವಿನಯವಾಗಿರ್ತಾರೆ ಎಲ್ಲರ ಜೊತೆನೂ. ಸೊ ತುಂಬ ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ. ಶ್ರೀಲೇಶ್ ಎಸ್ ನಾಯರ್ ಅವರ ಕನ್ವಿಕ್ಷನ್ ಬಗ್ಗೆ ಹೇಳೋದು. ಸಿನಿಮಾಗೆ ಟ್ರೈಲರ್ obviously ಯಾಕಂದ್ರೆ ಯಾವ್ದೆಲ್ಲ ಒಳ್ಳೊಳ್ಳೆ ಅಂಶ ಇರುತ್ತೆ ಅದನ್ನ ಮಾತ್ರ ಕಟ್ ಮಾಡ್ಕೊಟ್ಟಿರ್ತಾರೆ. ಸಿನಿಮಾ ಕೂಡ ಹಾಗೆ ಬಂದಿದೆ, ಡಬ್ಬಿಂಗ್ ಕೂಡ ಮಾಡಿರ್ತಾರೆ. ಹೇಗಿದೆ? ನಾನು ನೋಡಿರೋಷ್ಟರಲ್ಲಿ ಸಿನಿಮಾ ಕೂಡ ಹಾಗೆ ಬಂದಿದೆ. ಕತೆ ತುಂಬ ಚೆನ್ನಾಗಿರುವಂಥ ಒಂದು ಪ್ಲಾಟ್ ಇರುವಂಥ ಸಿನಿಮಾ ಇದು. ಶ್ರೀಲೇಶ್ ಅವರ ವರ್ಕ್ ಅವ್ರದ್ದು ಫಸ್ಟ್ 2-3 ದಿನ ಶೂಟಲ್ಲೇ ಗೊತ್ತಾಗೋಯ್ತು ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಹಿಂಗೆ ಬೇಕು ಅಂದರೆ ಅದನ್ನು ತೆಗ್ಸೋವಂಥ ಗುಣ ಇದೆ ಅವ್ರಿಗೆ, ಅಂದರೆ ಆ ಸ್ಕಿಲ್ ಇದೆ ಅವ್ರಿಗೆ. ಆ್ಯಂಡ್ ಯಾವುದ್ರಲ್ಲೂ ಅವ್ರು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾವ ಥರ ಶಾರ್ಟ್ ಇಡಬೇಕು, ಇದಕ್ಕೆ ಯಾವ ಥರ ಎಕ್ವಿಪ್ಮೆಂಟ್ ಯೂಸ್ ಮಾಡಬೇಕು, ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಹಠಮಾರಿ ಅಂತಲೇ ಹೇಳ್ಬೋದು. ಅದು ತನಗೆ ಏನು ಬೇಕೋ ಅದನ್ನು ತೆಗ್ಸೋದ್ರಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರ ಪರ್ಸ್ಪೆಕ್ಟಿವ್ಸ್ ಆಫ್ ಲೈಫ್ ಅದು ಕಾಣಿಸುತ್ತೆ. ಅಂದರೆ ಈಗ ಒಬ್ಬ ಆರ್ಟಿಸ್ಟ್ ಅಂತಂದರೆ ಅವ್ರ ರಿಫ್ಲೆಕ್ಷನ್ ಆಫ್ ಹೂ ಹಿ ಈಸ್ ಅನ್ನೋದು ನಮ್ಮ ಆರ್ಟಲ್ಲಿ ಕಾಣಿಸುತ್ತಲ್ಲ. ಸೊ ಈ ಸಿನಿಮಾ ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಅವ್ರು ಹೇಗೆ ವರ್ಡನ್ನು ನೋಡ್ತಾರೆ, ಅದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದನ್ನು ಡೆಲಿವರ್ ಮಾಡುವಂಥ ಅವ್ರ ಕ್ರಾಫ್ಟ್ ಎಷ್ಟು ಚೆನ್ನಾಗಿದೆ ಅನ್ನೋದು ಈ ಸಿನಿಮಾ ಪ್ರೂವ್ ಮಾಡುತ್ತೆ. ಸೊ ಐ ಆಮ್ ಲೈಕ್ ಪ್ರೌಡ್ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್, ಲೈಕ್ ಶ್ರೀಲೇಶ್ ಅವರು, ವಿನಯ್ ಅವರು, ನಾವೆಲ್ಲರೂ, ನಮ್ಮೆಲ್ಲರ ಬಗ್ಗೆ ನಂಗೊಂದು ತುಂಬ ಹೆಮ್ಮೆ ಈ ಸಿನಿಮಾ ಬರ್ತಿರೋದು, ಮಾಡ್ತಿರೋದು ಎಲ್ಲದನ್ನು. ಈ ಪಾತ್ರ ಯಾವೆಲ್ಲ ಪಾತ್ರಗಳು ಸಿಗುತ್ತೆ, ನಿಮ್ಮ ಜೊತೆಗೆ ಯಾರೆಲ್ಲ ಆಕ್ಟ್ ಮಾಡಿದ್ದಾರೆ? ಅಂದ್ರೆ ಫ್ಯಾಮಿಲಿ ಥರ ನಾವು ಮೊನ್ನೆ ನಾವು ಟ್ರೈಲರ್ಗೆ ಹೋಗ್ತಾ ಅದೇ ಮಾತಾಡ್ತಾ ಇದ್ವಿ, ನಮ್ಮ ಫ್ಯಾಮಿಲಿ ಹಿಂಗೆ, ನಿಮ್ಮ ಫ್ಯಾಮಿಲಿ ಹಿಂಗೆ ಅಂತೆಲ್ಲ ಅಂದ್ಕೊಂಡು. ಸೊ ನಂದು ಕಿಟ್ಟಿ ಸರ್ ನನ್ನ ತಂದೆ ಪಾತ್ರ ಮಾಡಿದ್ದಾರೆ ಮೊಗ್ಗು ಅವ್ರ ಜೊತೆ, ಆ್ಯಂಡ್ ಅವರು MLA ಸದಾನಂದ್ ಅವರು. ಸೊ ನಾವೆಲ್ಲರೂ ನಮ್ಮದೆಲ್ಲ ಈ ಕ್ಯಾರೆಕ್ಟರ್ಗಳ ಸುತ್ತಮುತ್ತ, ಅಂದರೆ ನಂದು 2 ಫ್ಯಾಮಿಲಿ ಜೊತೆ ಇದೆ. ಬೇಸಿಕ್ಲಿ 4 ಫ್ಯಾಮಿಲಿ ಇದೆ, ಅದರಲ್ಲಿ ನಂದು 2 ಫ್ಯಾಮಿಲಿ ಜೊತೆ ಸಂಬಂಧ. ಸೊ ಈಗ ಈ ಸಿನಿಮಾ ಅಂದ್ರೆ ಈ ತೊರೆ ಸುತ್ತಾ ಇದೆ actually. ತೊರೆ ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ exactly? ಅದು ಆ ಸಿಂಬಾಲಿಕ್ ಆಗಿ ನನಗೆ ಹೇಳೋಷ್ಟು ಗೊತ್ತಿಲ್ಲ ಏನು ಅಂತ. ತೊರೆ ಅನ್ನೋದು ಗೊತ್ತಿಲ್ಲ. ಈಗ ಹೇಳಂಗಿಲ್ಲ. ಓಕೆ, ಸೊ ಆಗಸ್ಟ್ 30th ಗೆ Okay. ರಿಲೀಸ್ ಆಗ್ತಾ ಇದೆ. ನಿಮ್ಮ ಪಾತ್ರದ ಮೂಲಕ ಅಥವಾ ಈ ಸಿನಿಮಾ ಮೂಲಕ ಜನಗಳು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರ ಟೇಕ್ ಹೋಮ್ ಏನಾಗಿರುತ್ತೆ? ಸ್ವಲ್ಪ ಕಮರ್ಷಿಯಲ್ ಆಗಿ ಹೇಳ್ಬೇಕಾಗತ್ತೆ, ಅದನ್ನ ಕಷ್ಟ. ನನ್ನ ಆಬ್ವಿಯಸ್ಲಿ ಒಂದು ಎಲ್ಲರಿಗೂ ಆ ಕ್ಯಾರೆಕ್ಟರ್ ನೋಡಿ ಒಂದು ಒಂದು ಓ ಅನ್ನೋವಂಥ ಒಂದು ಇದೇನು ನೋಡಿದ್ರಿ ನಾವು ಈಗಷ್ಟೇ ಅನ್ನೋವಂಥ ಒಂದು ಫೀಲಿಂಗ್ ಬರುತ್ತೆ. ಆ್ಯಂಡ್ ಎಲ್ಲರೂ ರಿಲೇಟ್ ಮಾಡ್ತಾರೆ. ಆ್ಯಂಡ್ ಹೀಗೂ ಇರೋಕ್ಕೆ ಸಾಧ್ಯನಾ ಅನ್ನೋವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಕರೆಕ್ಟಾಗಿ ಇನ್ನು ನೋಡಿದ್ರೆ ಪ್ರಭಾ ಇಸ್ ದ ಲೈಕ್ ಐಡಿಯಲ್ ಪರ್ಸ್ನಾಲಿಟಿ ಆ್ಯಸ್ ಅ ವುಮನ್. ಸೊ ಅದನ್ನು ತೊಗೊಂಡು ಹೋದ್ರು ಜನ ಅಂತಂದರೆ, ಆ ಕ್ವಾಲಿಟಿನ ತೊಗೊಂಡು ಹೋದ್ರು, ಅವಳಲ್ಲಿರೋ ಸ್ಟ್ರೆಂತನ್ನು ತೊಗೊಂಡ್ರು ಅಂತಂದರೆ ನಾವು ಎಲ್ಲೋ ಹೋಗ್ಬಿಡ್ತೀವಿ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು.